ಇದು ಒಂದು ಇಮೇಲ್ನಿಂದ ಪ್ರಾರಂಭವಾಯಿತು. ಸಾರಾ ಅದನ್ನು ಒಮ್ಮೆ ಕಣ್ಣಾಡಿಸಿ ಡಿಲೀಟ್ ಗುಂಡಿ ಒತ್ತಲು ಹೋದಳು. ಆದರೆ ವಿಷಯದ ಸಾಲು ವಾರಸ ಹಕ್ಕು ತುರ್ತು ಎಂಬುದು ಅವಳನ್ನು ಕ್ಷಣಕಾಲ ನಿಲ್ಲಿಸಿತು. ಅವಳು ಅದನ್ನು ಮತ್ತೆ ತೆರೆದಳು. ಅವಳು ಎಂದು ಕೇಳಿರದ ಒಂದು ಕಾನೂನು ಸಂಸ್ಥೆಯಿಂದ ಬಂದ ಇಮೇಲ್ ಅದು. ಮೈನೆ ಕಾಡಿನ ಆಳದಲ್ಲಿ ದೂರದ ಸಂಬಂಧಿಯೊಬ್ಬರು ಅವಳಿಗೆ ಒಂದು ಮನೆಯನ್ನು ಬಿಟ್ಟು ಹೋಗಿದ್ದಾರೆ ಎಂದು ಹೇಳಿದ್ದರು. ಆ ಊರಿನ ಹೆಸರು ಅವಳಿಗೆ ಪರಿಚಯವಿರಲಿಲ್ಲ. ಆದರೆ ಆ ಕೊಡುಗೆ ನಿಜವಾಗಿತ್ತು. ಅವಳು ಅದನ್ನು ನಿರ್ಲಕ್ಷಿಸಬೇಕಿತ್ತು. ಆದರೆ ಕುತೂಹಲ ಅವಳನ್ನು ಕಾಡುತ್ತಿತ್ತು. ಮರುವಾರ ಅವಳು ಏಕಾಂಗಿಯಾಗಿ ಅಲ್ಲಿಗೆ ಹೊರಟಳು. ಆ ಊರು ಖಾಲಿ ಇತ್ತು. ರಸ್ತೆಗಳು ದಟ್ಟವಾದ ಅಸ್ಥಿಪಂಜರದಂತಹ ಮರಗಳ ಮೂಲಕ ಹಾದು ಹೋದವು ಮತ್ತು ಅಂತಿಮವಾಗಿ ಅವಳು ಮನೆಯನ್ನು ತಲುಪಿದಾಗ ಅವಳ ಉಸಿರು ನಿಂತು ಹೋಯಿತು. ಅದು ಹಳೆಯದಾದ ವಿಕ್ಟೋರಿಯನ್ ಶೈಲಿಯ ಮನೆ, ಕುಸಿದ ಛಾವಣಿ ಮತ್ತು ಕಪ್ಪು ಕಣ್ಣುಗಳಂತೆ ನೋಡುವ ಕಿಟಕಿಗಳನ್ನು ಹೊಂದಿತ್ತು. ವಕೀಲರು ಬಾಗಿಲಿನ ಕೆಳಗೆ ಕೀಲಿಯನ್ನು ಬಿಟ್ಟಿದ್ದರು. ಅವಳು ಬಾಗಿಲನ್ನು ತೆರೆದಾಗ ಅದು ತಾನಾಗಿಯೇ ತೆರೆದುಕೊಂಡಿತು. ಕತ್ತಲೆಯಲ್ಲಿ ಗುಸುಗುಸು, ಒಳಗೆ ಧೂಳು ಮತ್ತು ಇನ್ನೇನೋ ಕೊಳೆತ ವಾಸನೆಯಿಂದ ಗಾಳಿ ದಟ್ಟವಾಗಿತ್ತು. ಪೀಠೋಪಕರಣಗಳು ಬಿಳಿ ಹಾಳೆಗಳಿಂದ ಮುಚ್ಚಲ್ಪಟ್ಟಿದ್ದವು, ಸಮಯದಲ್ಲೇ ಹೆಪ್ಪುಗಟ್ಟಿದ ಮನೆಯಂತೆ. ಗೋಡೆಗಳು ಅವಳು ಗುರುತಿಸದ ಜನರ ಭಾವಚಿತ್ರಗಳಿಂದ ತುಂಬಿದ್ದವು. ಅವರ ಮುಖಗಳು ತಪ್ಪಾಗಿರುವಂತೆ ಕಾಣುವ ಭಾವನೆಗಳಲ್ಲಿ ತಿರುಚಿಕೊಂಡಿದ್ದವು. ಮತ್ತು ನಂತರ ಅವಳು ಅದನ್ನು ಕೇಳಿದಳು. ಒಂದು ಗುಸುಗುಸು, ಪದಗಳಲ್ಲ, ಕೇವಲ ಮನೆಯ ಕತ್ತಲೆಯ ಮೂಲೆಗಳಲ್ಲಿ ಏನೋ ಚಲಿಸುವ ಶಬ್ದ. ಸಾರಾ ಉಗುಳು ನುಂಗಿ ತನ್ನ ಟಾರ್ಚ್ ಲೈಟ್ ಆನ್ ಮಾಡಿದಳು. ಅದು ಮಿನುಗಿ ನಂತರ ಆರಿಹೋಯಿತು. ಮೇಲಿನಿಂದ ಉಜ್ಜುವ ಶಬ್ದ ಪ್ರತಿಧ್ವನಿಸಿತು. ಸಾರಾ ಹೋಗಬೇಕಿತ್ತು. ಆದರೆ ಏನೋ ಒಂದು ಕುತೂಹಲ, ಮೂರ್ಖತನ ಅವಳನ್ನು ಮುಂದೆ ತಳ್ಳಿತು. ಅವಳು ಮೆಟ್ಟಿಲುಗಳನ್ನು ಹತ್ತಿದಳು. ಮರದ ಮೆಟ್ಟಿಲುಗಳು ಅವಳ ಕೆಳಗೆ ಕಿರುಚಿದವು. ಹಜಾರದ ಕೊನೆಯಲ್ಲಿ ಒಂದು ಬಾಗಿಲು ಸ್ವಲ್ಪ ತೆರೆದಿತ್ತು. ಮೊದಲು ಅದು ಹಾಗೇ ಇರಲಿಲ್ಲ. ಅವಳು ಅದನ್ನು ತಳ್ಳಿದಳು. ಒಳಗೆ ಗಾಳಿಯು ಮಂಜುಗಡ್ಡೆಯಂತೆ ತಂಪಾಗಿತ್ತು. ಅವಳ ಟಾರ್ಚ್ ಬೆಳಕಿನಲ್ಲಿ ಧೂಳು ಸುಳಿಯುತ್ತಿತ್ತು. ಒಂದು ಕುರ್ಚಿ ಕೊಠಡಿಯ ಮಧ್ಯದಲ್ಲಿ ಕನ್ನಡಿಯ ಕಡೆಗೆ ಮುಖ ಮಾಡಿತ್ತು ಮತ್ತು ಕನ್ನಡಿಯ ಮೇಲೆ ಯಾವುದೋ ಗಾಢವಾದ ಮತ್ತು ತೊಟ್ಟಿಕ್ಕುವ ವಸ್ತುವಿನಲ್ಲಿ ಒಂದು ಸಂದೇಶ ಬರೆಯಲಾಗಿತ್ತು. ಪ್ರತಿಬಿಂಬ. ಅದು ನಿಜವಾಗಿರಲಿಲ್ಲ. ಸಾರಾ ಓಡಲು ತಿರುಗಿದಳು, ಆದರೆ ಹೆಪ್ಪುಗಟ್ಟಿದಳು. ಕನ್ನಡಿಯೊಳಗಿನ ಅವಳ ಪ್ರತಿಬಿಂಬ ಚಲಿಸಲಿಲ್ಲ. ಅದು ಅವಳನ್ನು ನೋಡಿತು. ನಂತರ ನಿಧಾನವಾಗಿ ಅದರ ತುಟಿಗಳು ನಗುವಾಗಿ ತಿರುಗಿದವು. ಸಾರಾ ನಗುತ್ತಿರಲಿಲ್ಲ. ಪ್ರತಿಬಿಂಬವು ಕೈ ಎತ್ತಿ ಬೀಸಿತು. ಸಾರಾ ಕಿರುಚಿದಳು. ಅವಳು ಹಿಂದಕ್ಕೆ ಎಡವಿ ಕುರ್ಚಿಯನ್ನು ಕೆಡವಿದಳು. ಪ್ರತಿಬಿಂಬವು ಅಲುಗಾಡಲಿಲ್ಲ. ಅದು ಮೌನವಾಗಿ ಏನನ್ನೋ ಬಾಯಲ್ಲಿ ಹೇಳಿತು. ಅದನ್ನು ಅರ್ಥೈಸಲು ಅವಳು ನಿಲ್ಲಲಿಲ್ಲ. ಅವಳು ಮೆಟ್ಟಿಲುಗಳ ಕೆಳಗೆ ಓಡಿಹೋದಳು. ಅವಳ ಹೆಜ್ಜೆಗಳು ಅವಳ ಕಿವಿಗಳಲ್ಲಿ ಹೃದಯ ಬಡಿತದಂತೆ ಬಡಿದವು. ಆದರೆ ಮನೆ ಅವಳನ್ನು ಬಿಡಲು ಸಿದ್ಧವಿರಲಿಲ್ಲ. ಸಾರಾ ತನ್ನನ್ನು ಒಂದು ಮಲಗುವ ಕೋಣೆಯಲ್ಲಿ ಲಾಕ್ ಮಾಡಿಕೊಂಡಳು. ಅವಳು ಬಾಗಿಲಿಗೆ ಬೆನ್ನು ಒತ್ತಿ ಜೋರಾಗಿ ಉಸಿರಾಡುತ್ತಿದ್ದಳು. ಅವಳ ಫೋನಿನಲ್ಲಿ ಸಿಗ್ನಲ್ ಇರಲಿಲ್ಲ. ಗಾಳಿಯು ದಪ್ಪವಾಗಿ ಉಸಿರುಗಟ್ಟುವಂತಿತ್ತು. ನಂತರ ಗುಸುಗುಸುಗಳು ಮತ್ತೆ ಪ್ರಾರಂಭವಾದವು. ಆದರೆ ಈ ಬಾರಿ ಅವು ದೂರವಿರಲಿಲ್ಲ. ಅವು ಬಾಗಿಲಿನ ಹೊರಗೆ ಇದ್ದವು ಮತ್ತು ಅವು ಅವಳ ಹೆಸರನ್ನು ಕರೆಯುತ್ತಿದ್ದವು. ಅವಳು ಕದಲಲಿಲ್ಲ. ಏನೋ ಮರದ ಮೇಲೆ ಗೀಚಿತು. ಉದ್ದವಾದ, ನಿಧಾನವಾದ ಉಗುರುಗಳ ಎಳೆತ. ನಂತರ ನಾಬ್ ತಿರುಗಿತು. ಸಾರಾ ಹತ್ತಿರದ ವಸ್ತುವನ್ನು, ದೀಪವನ್ನು ತೆಗೆದುಕೊಂಡು ತನ್ನನ್ನು ತಾನೇ ಸಿದ್ಧಪಡಿಸಿಕೊಂಡಳು. ಬಾಗಿಲು 1 ಇಂಚು ತೆರೆಯಿತು. ಏನೋ ಇಣುಕಿತು. ಒಬ್ಬ ವ್ಯಕ್ತಿಯಲ್ಲ. ಅದರ ಕಣ್ಣುಗಳು ಟೊಳ್ಳಾದ ಕಪ್ಪು ಗುಂಡಿಗಳಾಗಿದ್ದವು. ಅದರ ಬಾಯಿ ಹಲ್ಲಿನಿಂದ ಕೂಡಿದ ಅಗಲವಾದ ನಗು. ಅದು ಅವಳ ಹೆಸರನ್ನು ಮತ್ತೆ ಪಿಸುಗುಟ್ಟಿತು. ಸಾರಾ ದೀಪವನ್ನು ಎಸೆದಳು. ಆ ವಸ್ತು ಕಿರುಚಿತು. ಬಾಗಿಲನ್ನು ಜೋರಾಗಿ ಮುಚ್ಚಿತು. ಸಾರಾ ಮಲಗಲಿಲ್ಲ. ರಾತ್ರಿ ಇಡೀ ಪಿಸುಗುಟ್ಟುವಿಕೆಗಳು ಕೋಣೆಯ ಸುತ್ತಲೂ ತಿರುಗಿದವು. ಗೋಡೆಗಳ ವಿರುದ್ಧ ಕಾಣದ ಶಕ್ತಿಯಂತೆ ಒತ್ತುತ್ತಿದ್ದವು. ಬೆಳಿಗ್ಗೆ ಅವಳು ತನ್ನನ್ನು ತಾನೇ ಹೊರಗೆ ಹೋಗಲು ಒತ್ತಾಯಿಸಿಕೊಂಡಳು. ಮನೆ ಮೌನವಾಗಿತ್ತು. ಅವಳು ತನ್ನ ಕೀಲಿಗಳನ್ನು ತೆಗೆದುಕೊಂಡು ತನ್ನ ಕಾರಿನ ಕಡೆಗೆ ಓಡಿದಳು. ಅವಳು ಇಂಜಿನ್ ಚಾಲನೆ ಮಾಡುವಾಗ ಹಿಂತಿರುಗಿ ನೋಡಲೂ ಇಲ್ಲ. ಆದರೆ ಅವಳು ರಸ್ತೆಯಲ್ಲಿ ವೇಗವಾಗಿ ಹೋಗುತ್ತಿದ್ದಾಗ ಏನೋ ಅವಳನ್ನು ಹಿಂಬದಿಯ ಕನ್ನಡಿಯೊಳಗೆ ನೋಡುವಂತೆ ಮಾಡಿತು. ಮನೆ ಮಾಯವಾಗಿತ್ತು. ಅದರ ಜಾಗದಲ್ಲಿ ಅಂತ್ಯವಿಲ್ಲದ ಮರಗಳ ವಿಸ್ತಾರವು ನಿಂತಿತ್ತು ಮತ್ತು ಅವಳ ಹಿಂಬದಿಯ ಸೀಟಿನಲ್ಲಿ ಕುಳಿತು ಕನ್ನಡಿಯಲ್ಲಿ ನಗುತ್ತಿದ್ದುದು ಅವಳ ಪ್ರತಿಬಿಂಬ.